ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಡಲ್ದನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸರ್ ನಮಸ್ಕಾರ. ಸರ್, ಈಗ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಜುಲೈ 10ನೇ ತಾರೀಕು ಚಾಮರಾಜನಗರ ಜಿಲ್ಲೆಗೆ ಬರ್ತಾ ಇದ್ದಾರೆ ಸರ್. ಹಾಲು ಒಕ್ಕೂಟದ 2 ರೂಪಾಯಿ ದರ ಬೇರೆ ಜಾಸ್ತಿ ಆಗಿದೆ. ಈ ಕಡೆ ಹಾಲು ಒಕ್ಕೂಟದ ಸಮಸ್ಯೆಗಳೇನಾದ್ರು ಇದೆಯಾ ಮತ್ತು ರೈತರ ಸಮಸ್ಯೆ ಇದೆಯಾ? ನಿಮ್ಮ ಹಾಲು ಒಕ್ಕೂಟದ ಅಭಿವೃದ್ಧಿ ಹೇಗೆ ನಡೀತಾ ಇದೆ ಸರ್? ಇವಾಗ ನಮ್ಮ ಕರ್ನಾಟಕದ ಹಾಲು ಮಹಾಮಂಡಲದಲ್ಲಿ 1 ಕೋಟಿ ಹಾಲನ್ನ ಇವತ್ತು ಇತಿಹಾಸದಲ್ಲಿ ಇದೆ. ಫಸ್ಟ್ ಟೈಮು ನಮ್ಮ KMF ಅಲ್ಲಿ 1 ಕೋಟಿ ಹಾಲನ್ನ ಬಂದಿದೆ. ಅದರ ಪರವಾಗಿ CM ನಮ್ಮ ಸಿದ್ದರಾಮಯ್ಯನವರು ಮತ್ತು ಸಹಕಾರ ಮಂತ್ರಿಯಾದ ರಾಜಣ್ಣವರು ಮತ್ತು ನಮ್ಮ ಉಸ್ತುವಾರಿ ಮಂತ್ರಿಗಳಾದ ನಮ್ಮ ಪಶುಸಂಗೋಪನಾ ಸಚಿವರಾದ ವೆಂಕಟೇಶ್ ಅವರು ಒಂದು ಉದ್ಘಾಟನೆ ಮಾಡಿ ಅದರಿಂದ ನಮ್ಮ ರೈತರು ಇವತ್ತು ತುಂಬಾ ಜಾಸ್ತಿ ಹಾಲನ್ನ ಈ ವರ್ಷ ನಮ್ಗ ತುಂಬಾ ಕೊಟ್ಟಿದ್ದಾರೆ. ಅದ್ರ ಪರವಾಗಿ ನಾವು ಯಾಕಂತಂದ್ರೆ ಈಗ ಹಾಲನ್ನ 2 ರೂಪಾಯಿ ರೈತ ಜಾಸ್ತಿ ಅಂತ ಹೇಳಿದ್ದಾರೆ. ಬಟ್ 2 ರೂಪಾಯಿ ಜಾಸ್ತಿ ಆಗೋದಕ್ಕೆ 50 ಮೀರಿ ಹಾಲನ್ನ ಜಾಸ್ತಿ ಕೊಟ್ಟಿದ್ದೀವಿ. ಅದರಿಂದ 2 ರೂಪಾಯಿ ಜಾಸ್ತಿ ಮಾಡಿದ್ರೆ ಹೊರತು ಅದ್ರ ರೈಟ್ ಏನು ನಾವೇನು ಜಾಸ್ತಿ ಮಾಡಿಲ್ಲ. ಯಾಕಂತಂದ್ರೆ ಸುಮ್ಮನೆ ಬಿಜೆಪಿ ಇಲ್ಲದ ಸ್ವಲ್ಪ ಆರೋಪನ ಮಾಡ್ತಾ ಇದ್ದಾರೆ. ಅದರಿಂದ ಅದು ಶುದ್ಧ ಸುಳ್ಳು. ಯಾಕಂದ್ರೆ ನಾವು ಈಗ 500 ಮಿಲಿಗೆ 550 ಮಿಲಿ ಕೊಡ್ತಾ ಇದೀವಿ, 1000 ಮಿಲಿಗೆ 1050 ಮಿಲಿಯನ್ನು ಕೊಡ್ತಾ ಇದೀವಿ. ಅದರಿಂದ ಬಿಜೆಪಿ ಅವರು ಮಾಡ್ತಾ ಇರೋದು ಅದು ಆರೋಪ. ಅದು ರಾಜಕೀಯ ದುರುದ್ದೇಶದಿಂದ ಮಾತಾಡಬೇಕು ಹೊರತು ಯಾವ ಕಾರಣದಿಂದ ಅವರ ರೇಟ್ ಅನ್ನು ಹೆಚ್ಚಿಗೆ ಮಾಡಿಲ್ಲ. ಒಂದನೇದು. ಮತ್ತು ಎರಡನೇದು ಬಂದು ಇವತ್ತು ನಾವು ಚಾಮೂಲಲ್ಲಿ ಇವತ್ತು ನಮ್ಮದು 230, 240 ಇದ್ದು ಇವತ್ತು 3 ಲಕ್ಷ ತಲುಪಿದೆ. 3 ಲಕ್ಷನೂ ಹಾಲು ತಲುಪಿ ಒಂದು ಉತ್ತಮ ಮಟ್ಟಕ್ಕೆ ಇವತ್ತು ನಮ್ಮ ಚಾಮರಾಜ ಜಿಲ್ಲೆ ಹೋಯ್ತಾ ಇದೆ. ಅದರಿಂದ ನಮ್ಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಈ ವಿಶೇಷವಾಗಿ ನಮ್ಮ ಚಾಮರಾಜ ಜಿಲ್ಲೆಯನ್ನ ಗಮನಿಸಿದ್ದಾರೆ. ಅದ್ರ ಪರವಾಗಿ ನಾವು ಯಾಕೆ ಹಿಂದೆ ಇತ್ತಂತ ಅವಾಗ 80-83 ಕೋಟಿಯನ್ನ ನಮ್ಮ ಸರ್ಕಾರ ನಮ್ಮ ಚಾಮುಂಡಿ ದಿವಂಗತ ಮಾದೇವ ಪ್ರಸಾದ್ ಅವರ ಸಮ್ಮುಖದಲ್ಲಿ ಸರ್ಕಾರ 83 ಕೋಟಿಯನ್ನು ಬಿಡುಗಡೆ ಮಾಡಿತ್ತು. ಅದರಲ್ಲಿ 21 ಕೋಟಿ ಆಯ್ತು, ಇನ್ನು 52 ಕೋಟಿ ಬಾಕಿ ಇದೆ. ಆಗ ನಮ್ಗೆ ಇದುವರೆಗೂ ನಮ್ಗೆ ಯಾವುದು ಸಹಕಾರ ಕೊಟ್ಟು ನಾವು ಆಗಿಂದ ಕೇಳ್ಕೊಂಡಿದ್ದೀವಿ, ಆಗಿಲ್ಲ. ಇವಾಗ ಅದೇ ಸಿದ್ದರಾಮಯ್ಯನವರು ಬಂದಿದ್ದಾರೆ. ಇವತ್ತು ನಾಳೆ ನಮ್ಮ ಚಾಮರಾಜ ಜಿಲ್ಲೆಗೆ ಆಗಮಿಸ್ತಿದ್ದಾರೆ. ಅವ್ರಿಗೆ ಮೊದಲನೇದಾಗಿ ಅವರ ಕೃತಜ್ಞತೆಯನ್ನು ಹೇಳುತ್ತಾ, ಮತ್ತು ಇನ್ನೊಂದಾಗಿ ನಮ್ಮ ಒಕ್ಕೂಟದ ಅಧ್ಯಕ್ಷರು, ಎಲ್ಲ ನಿರ್ದೇಶಕರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರು ಎಲ್ಲ ಸೇರಿ ಇವತ್ತು ನಮ್ಮ ಜಿಲ್ಲೆಯ ಎಲ್ಲ MLAಗಳು ಮತ್ತು ಉಸ್ತುವಾರಿ ಮಂತ್ರಿಗಳಾದ ವೆಂಕಟೇಶ್ ಅವರು ಮತ್ತು ಅವರ ಸಮ್ಮುಖದಲ್ಲಿ ಹೋಗಿ ಇವತ್ತು ನಮ್ಗೆ ಇನ್ನೂ 52 ಕೋಟಿ ಬಾಕಿ ಇರೋದನ್ನ ನಾವು ಮನವಿ ಮಾಡ್ಕೊಂಡು ಈ ಜಿಲ್ಲೆಗೆ ನಮ್ಮ ಒಕ್ಕೂಟಕ್ಕೆ ಬಿಡುಗಡೆ ಮಾಡಿಕೊಟ್ರೆ ನಮ್ಮ ರೈತರಿಗೆ ಬಹಳ ಅನುಕೂಲ ಆಗುತ್ತೆ. ಮತ್ತು ಇನ್ನೊಂದು ಪರವಾಗಿ ನಾವು ಚಾಮಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಇವತ್ತು ನಾವು ಐಸ್ ಕ್ರೀಮ್ ಅನ್ನ ಉತ್ಪಾದನೆ ಮಾಡೋದಕ್ಕೆ ಇವತ್ತು ನಮ್ಮ KMF ಅಲ್ಲಿ ಆದೇಶನ ಸುಧಾ ಕೊಡಿಸಿದ್ದೀನಿ. ಮುಂದಿನ ದಿನಗಳೀಗ ನಾವು ಐಸ್ ಕ್ರೀಮ್ ಅನ್ನು ಸುಧಾ ಮಾಡ್ತಾ ಇದೀವಿ. ಹಂಗೆ ವಾಟರ್ನು ಸುಧಾ ನೀರನ್ನು ಸುಧಾ ಬಟ್ಟಲನ್ನ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿದೀವಿ. ಆ ಉದ್ದೇಶಕ್ಕಾಗಿ ನಮ್ಗೆ ಹಣ ಇವತ್ತು ತುಂಬಾ ಕಷ್ಟಕರವಾಯ್ತಾ ಇದೆ. ಅದರಿಂದ ನಾವು ಸರ್ಕಾರದಿಂದ 52 ಕೋಟಿನ ನಮ್ಗೆ ಬಿಡುಗಡೆ ಮಾಡಿಕೊಡ್ಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಾ, ಅದೇ ರೀತಿಯಾಗಿ ನಮ್ಮ ಪಶುಸಂಗೋಪನಾ ಸಚಿವರು ಸಹಕಾರ ಮಂತ್ರಿಯಾದ ರಾಜಣ್ಣವ್ರನ್ನು ಸುಧಾ ಒಂದು ಮನವಿಯನ್ನ ಮಾಡ್ಕೊಂಡ್ರೆ ನಮ್ಮ ಚಾಮೂಲ ಅಭಿವೃದ್ಧಿಗೆ ಮುಂದಿನ ದಾರಿಗೆ ಒಳ್ಳೇದಾಗುತ್ತಾ ಅಂತ ತಮ್ಮನ್ನ ಕೇಳ್ಕೊತಾ ಇದ್ದೀನಿ ಅಂತ ಅವರಲ್ಲಿ ನಾನು ಹೇಳ್ತಾ ಇದ್ದೀನಿ. ಸರ್, ಈಗ ಪ್ರಮುಖವಾಗಿ ಸರ್, ಚಾಮರಾಜನಗರ ಜಿಲ್ಲೆ ಮಲೆಮಹದೇಶ್ವರ ಬೆಟ್ಟ ಒಂದು ಪುಣ್ಯಕ್ಷೇತ್ರ ಸರ್. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ನಾನು ಈಗಾಗಲೇ ನಿಮ್ಮ ಅಧ್ಯಕ್ಷರು ಸರ್, ಮಹದೇಶ್ವರ ಬೆಟ್ಟಕ್ಕೆ ನಮ್ಮ ಚಾಮೂಲಿನಿಂದ ತುಪ್ಪವನ್ನು ಸಪ್ಲೈ ಮಾಡೋದಾದ್ರೆ ದೇವಸ್ಥಾನಕ್ಕೆ ಅಥವಾ ನಾವು ಅದಕ್ಕೂ ದೇವಸ್ಥಾನ ಪ್ರಸಾದ ಮಾಡೋದ್ರಿಂದ ಒಂದು 5-10 ಲಕ್ಷ ರೂಪಾಯಿ ಆದಾಯ ನಿಮ್ಮ ಚಾಮೂಲ್ ಬರ್ತದೆ. ಒಂದು 50-60 ಲಕ್ಷ ರೂಪಾಯಿ ಆದಾಯ ಬರುತ್ತೆ ಸರ್. ಈ ಬಗ್ಗೆ ಚಾಮೂಲ್ ಅವರು ಯಾಕೆ ಸರ್ ಅದು ಪ್ಯಾಕಿಂಗ್ ವ್ಯವಸ್ಥೆಯಲ್ಲಿ ಆಗ್ಬೋದು ಅಥವಾ ಇನ್ನೇನಾದ್ರು ಪತ್ರದ ವ್ಯವಹಾರ ಮಾಡೋದಾಗ್ಬೋದು, ಕಳೆದ 5 ವರ್ಷಗಳಿಂದ ಮೈಮೂಲ್ ಸಪ್ಲೈ ಮಾಡ್ತಾನೆ ಇದೆ ಸರ್. ಚಾಮೂಲ್ ಅವರು ಯಾಕೆ ಈ ಮುಂದೆ ಪ್ರಯತ್ನ ಮಾಡ್ತಾರೆ ಸರ್? ನಮ್ಗೆ ಬೆಟ್ಟಕ್ಕೆ ಮಹೇಶ್ವರ ಬೆಟ್ಟಕ್ಕೆ ಆಲ್ರೆಡಿ ಮಾಡ್ತಾ ಇದ್ದೋ. ಬಟ್ ಅವ್ರ ಉದ್ದೇಶ ಏನು ಅಂತಂದ್ರೆ 15 kg ಟಿನ್ ಬೇಕು ಅನ್ನೋ ಉದ್ದೇಶದಿಂದ 15 kg ಟಿನ್ ಅನ್ನು ಅವರು ಮೈಮೂಲಿನಿಂದ ಸಪ್ಲೈ ಮಾಡ್ತಾ ಇದ್ದಾರೆ. ಅದು ನಮ್ಗೆ ಸರಿಯಾಗಿ ನಮ್ಮಲ್ಲಿ ಚಾಮೂಲಿ ಈಗ ಸೇಲ್ಸ್ ಇಲ್ಲ ಅಂದ್ಬಿಟ್ಟು 15 kg ಟಿನ್ ಇಲ್ಲ ಅಂತ ಮಾಡಿಲ್ಲ. ಅದನ್ನು ಇವತ್ತು ಮಹೇಶ್ವರ ಬೆಟ್ಟದಲ್ಲಿ ನಮ್ಮ ಎಕ್ಸಿಕ್ಯೂಟಿವ್ ಆಫೀಸರ್ ಆದ ರಘು ಅವ್ರನ್ನು ನಾವು ಈಗ ಲೆಟರ್ನ ಹಾಕಿ ನಾವು ಅವರ ಬೆಟ್ಟಕ್ಕೆ ಗಮನ ತಗೊಂಡು ನಮ್ಮ ಚಾಮರಾಜ ಜಿಲ್ಲೆ ಇರೋಂಥದ್ದು 15 kg ಟಿನ್ ಅನ್ನು ಸುಧಾ ನಾವು ಮಾಡ್ಕೊಡ್ತಿದೀವಿ ಅಂತ ಅವ್ರಿಗೆ ಕೇಳ್ಕೊತೀವಿ. ಮುಂದಿನ ದಿನದಲ್ಲಿ ನಾವು ಹೋಗಿ ಬೆಟ್ಟದಲ್ಲಿ ಅವ್ರಿಗೆ ಕೇಳಿ ಅದನ್ನ ಅಲ್ಲಿ ಮೈಮೇಲ್ ಕೊಡುವಂತ ನಮ್ಮ ಚಾಮರಾಜ ಜಿಲ್ಲೆ ಮಲೆಮಹದೇಶ್ವರ ಬೆಟ್ಟ ಅಭಿವೃದ್ಧಿಗೆ ಒಳ್ಳೇದಾಗುತ್ತೆ, ನಮ್ಮ ಚಾಮರಾಜ ಜಿಲ್ಲೆಗೂ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾ ಅವ್ರು ನಾವು ಕೇಳ್ಕೊತೀವಿ. ಮುಂದಿನ ದಿನಗಳಲ್ಲಿ ನಾವು ಅದನ್ನ ಪರಿಶೀಲನೆ ಮಾಡಿ ತಗೋತೀವಿ. ಧನ್ಯವಾದಗಳು ಸರ್. ನಮಸ್ಕಾರ. ಥ್ಯಾಂಕ್ ಯು.